ನಿಮ್ಮ ಅಧಿಕಾರಿಗಳು ತಪ್ಪು ಮಾಡಿರೋದು, ನಿಮ್ಮ ಅಧಿಕಾರ ವರ್ಗದವರು ತಪ್ಪು ಮಾಡಿರೋದು. ರೈತರು ತಪ್ಪು ಮಾಡಿದಾರ? ಅಲ್ಲ, ರೈತರು ತಪ್ಪು ಮಾಡಿದಾರ? ಮತ್ತೆ ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮ ಇದಕ್ಕೆ ನಿಮ್ಮ ಫಾರೆಸ್ಟ್ ಏನ್ ಸೇರುತ್ತೆ ಅವಾಗ ಬಿಟ್ಕೊಡ್ತಾರ ಅವರು. ಅವಾಗ ಅವ್ರು ಬಿಟ್ಕೊಡ್ತಾರೆ. ಸಂಘಟನೆ ವತಿಯಿಂದ ಅಂದರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಳಗ್ಗೆಗೆ ಬಂದು 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಅದಕ್ಕಿಂತ ಮೊದಲು ಕರ್ನಾಟಕ ರಿಪಬ್ಲಿಕನ್ ಸೇನೆ ಎಂಬಂಥ ಸೇನೆಯಲ್ಲಿ ನಾವು ಕೋಲಾರ ಜಿಲ್ಲಾಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಆ ಒಂದು ಸಂಘಟನೆಗೆ ನಾನು ಪಾದಾರ್ಪಣೆ ಮಾಡಿ 36-35 ವರ್ಷಗಳ ಕಾಲಯಾನದಲ್ಲಿ ನಾವು ಪಾದಾರ್ಪಣೆ ಮಾಡಿ ಅದಕ್ಕೆ ನನ್ನನ್ನು ಈ ಸಂಘಟನೆಗೆ ಪಾದಾರ್ಪಣೆ ಮಾಡಿಸಿ ಒಬ್ಬ ನಾಯಕನನ್ನಾಗಿ ಮಾಡಿದ ನನ್ನ ಪರಮ ಪೂಜ್ಯ ಗುರುಗಳಾದಂಥ ದಿವಂಗತ ಆಯುಷ್ಮಾನ್ ಜಿಗಣಿಶಂಕರನ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ನಾಯಕ ವೃಂದವರಿಂದ ಬಹುಕೋಟಿ ಭೀಮ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಬೋಡಗುರ್ಕಿ ಗ್ರಾಮದ ಅಂದರೆ ಮಜರಾಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 22, 68 ಮತ್ತು 19 ಎರಡೂ ಒಟ್ಟುಗೂಡಿಸಿ ಒಗ್ಗೂಡಿಸಿ 22 ಎನ್ನುವಂಥ ಸರ್ವೆ ನಂಬರ್ ಮಾಡಿ 1998ನೇ ಸಾಲಿನಲ್ಲಿ ಸೀನಪ್ಪ ಬಿನ್ ಕರಿಯಪ್ಪ ಎಂಬುವರಿಗೆ ನಾವು ಮಾಡಿರ್ತಕ್ಕಂಥದ್ದಲ್ಲ, ನೀವು ಮಾಡಿರ್ತಕ್ಕಂಥದ್ದಲ್ಲ, ಸರ್ಕಾರದ ಅಧೀನದಲ್ಲಿ ಒಳಪಟ್ಟಂತಹ ಅಧಿಕಾರಿ ವರ್ಗದವರು ಸರ್ವೆ ಇಲಾಖಾ ಅಧಿಕಾರಿಗಳು ಮಾಡಿರ್ತಕ್ಕಂಥ ಈ ಒಂದು ಮಂಜೂರು ಮಾಡಿರ್ತಕ್ಕಂಥ ಈ ಭೂಮಿ 2 ಎಕರೆ ಭೂಮಿ. ಸರ್ವೆ ನಂಬರ್ 22ರಲ್ಲಿ 2 ಎಕರೆ ಮಂಜೂರು ಮಾಡಿರ್ತಕ್ಕಂಥ ಜಮೀನು. ಇದನ್ನು ಕೆಲವು ಅರಣ್ಯ ಇಲಾಖಾ ಅಧಿಕಾರಿಗಳು ಸಂಪೂರ್ಣವಾಗಿ ಇದು 22 ಸರ್ವೆ ನಂಬರ್ನಲ್ಲಿ 1937ರಲ್ಲಿ ಇದು ಅರಣ್ಯ ಪ್ರದೇಶ ಇದೆ, ಇದು ನಮಗೆ ಸೇರಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ದಿಶಾಂಕಲ್ಲಿ ನಮ್ಮ ಜಿಲ್ಲಾ ನಾಯಕ ಅಮರೇಶ್ ಅವರು ದಿಶಾಂಕಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ಪಹಣಿ ಮತ್ತು EC ಮುಟೇಷನನ್ನು ಒಂದಕ್ಕೊಂದು ತಾಳಿ ಮಾಡಿದಂಥ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಪೊಸಿಷನಲ್ಲಿ ಇರ್ತಕ್ಕಂಥ ಅಂದರೆ ನಾವೇನು ಸ್ವಾಧೀನ ಅನುಭವದಲ್ಲಿದ್ದ ಸೀನಪ್ಪನವರು ಅದು ಅವರ ಸ್ವಾಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಜಮೀನೆ. ಸಾಗುವಳಿ ಏನಾಗಿದೆ, ಸಾಗುವಳಿ ಆದ ನಂತರ ಖಾತೆ ಏನು ಮಾಡಿಕೊಟ್ಟಿದ್ದಾರೆ, ಖಾತೆ ಮಾಡಿದ ನಂತರ ಮುಟೇಷನ್ನು EC ಎಲ್ಲ ಸಂಪೂರ್ಣವಾಗಿ ತಾಸರು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ನ್ಯಾಯಾಧೀಶರಾದಂಥ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ದಾಖಲೆಗಳು. ಅದರ ಪ್ರಕಾರವಾಗಿ ನಾವು ಪೊಸಿಷನಲ್ಲಿದ್ದೀವಿ, ಅನುಭವದಲ್ಲಿದ್ದೀವಿ. 48-49 ವರ್ಷಗಳ ಕಾರ್ಯಾಲಯದಿಂದ ಸುಮಾರು 4 ದಶಕಗಳ ಕಾಲದಿಂದ ನಾವು ಈ ಅನುಭವದಲ್ಲಿದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ಸರ್ವೆ ಇಲಾಖಾಧಿಕಾರಿ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ನಕಲಿ ಅಂತ ಹೇಳ್ಬಿಟ್ಟು ನಮ್ಮ ಅರಣ್ಯ ಇಲಾಖಾಧಿಕಾರಿ ಒಬ್ಬ ನವೀನ್ ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡ್ತಾನೆ. ಆಯಿತು, ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾವೇನಾದ್ರೆ ನೀನು ಚಾಲೆಂಜ್ ಮಾಡಿದ್ರೆ, ನಾನು ಚಾಲೆಂಜ್ ಮಾಡೋಕ್ಕೆ ನಿಂತ್ಕೊಂಡ್ರೆ ನಿನಗೆ ಆಮೇಲೆ ಬೇರೆ ರೀತಿ ಆಗುತ್ತೆ. ದಯವಿಟ್ಟು ಚಾಲೆಂಜ್ ಅನ್ನೋದನ್ನು ಬಿಡ್ರಿ. ಚಾಲೆಂಜ್ ಅಂತ ಹೇಳ್ಬಿಟ್ಟು ರೈತರನ್ನ ಒಕ್ಕಲೆಬ್ಸೋಂಥ ಕೆಲಸ ಮಾಡಿದ್ರೆ ನಾವು ಇಲ್ಲಿಂದ ಚಳುವಳಿ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನೇನಾದರೂ ಮಾಡಿದರೆ ನೀವೇನು ಹೇಳ್ತೀವಿ, ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ವೇನು ನಿನಗೆ? ರೈತರನ್ನ ಒಕ್ಕಲೆಬ್ಸೋ ಕೆಲಸ ಮಾಡೋದಲ್ಲದೆ ಮತ್ತೆ ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ತೀವಿ. ಏನು ಫೇಸ್ ಮಾಡ್ತೀಯ ನೀನು? ಈ ಸರ್ಕಾರಿ ಜಮೀನಾದರೆ ನಾವೇ ತೆರವುಗೊಳಿಸಿದ್ದೇವೆ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಹೇಳಿದ್ದೀವಿ. ನಿನ್ನೆಯಿಂದ ನಿಮಗೆ ಗೌರವ ಕೊಟ್ಟಿದ್ದೀವಿ. ಯಾವುದೇ ರೀತಿಯಿಂದ ಫೆನ್ಸಿಂಗ್ ಆಗದೆ ನಾವು ಹೊರಗಡೆ ಹೋಗಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ನೀವು ಅರಣ್ಯ ಇಲಾಖಾ ಅಧಿಕಾರಿಗಳು ನೀವು ಮಾಡಿರ್ತಕ್ಕಂಥ ಆದೇಶವನ್ನು ಮತ್ತು ನೀವು ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ SIT ಅಲ್ವಾ, SITಗೆ ನೀವು ಹಾಕ್ಕೊಂಡಿದ್ದೀರಿ. SITಯಿಂದ ಆದೇಶ ಬಂದಾಗ ನೀವು ಅರಣ್ಯ ಪ್ರದೇಶನ ಅಂತೇಳ್ಬಿಟ್ಟು ಏನಾದರೂ ಕನ್ಕ್ಲೂಷನ್ ಅಂದರೆ ಅವರು ಮುಕ್ತಾಯ ಮಾಡಿದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಂತ ನಾವೇ ತೆರವುಗೊಳಿಸ್ತೀವಿ, ನಾವೇ ಬಿಡ್ತೀವಿ. ಅರಣ್ಯ ಇಲಾಖೆಗಳನ್ನ ಅಧಿಕಾರಿಗಳಿಗೆ ನಾವು ಮಿತಿ ಮೀರಿ ಏನು ಮಾಡಿದಂಥವ್ರಲ್ಲ. ನೀವು ಒಂದು ವೇಳೆ ಮಿತಿ ಮೀರಿದಂಥ ಕೆಲಸವನ್ನು ಏನಾದರೂ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಅಂಬೇಡ್ಕರ್ ಭಾವಚಿತ್ರಗಳನ್ನು ಇಟ್ಟಿದ್ದೀವಿ, ಅಂಬೇಡ್ಕರ್ ಅವರ ಫ್ಲಾಗ್ಸನ್ನು ಇಟ್ಟಿದ್ದೀವಿ. ಒಂದು ವೇಳೆ ಏನಾದರೂ ಇದನ್ನೇನಾದ್ರು ತೆರವುಗೊಳಿಸಿದ್ದೆ ಆದಲ್ಲಿ ಅದು ನೀವೇ ಅರಣ್ಯ ಇಲಾಖಾಧಿಕಾರಿಗಳನ್ನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ರಾಜ್ಯ ಮಟ್ಟದ ಹೋರಾಟಕ್ಕೆ ಅದು ನಾಂದಿಯಾಗುತ್ತೆ. ದಯವಿಟ್ಟು ಮೈಂಡ್ ಇಟ್ಸ್. ನಾವು ಹೇಳ್ತಕ್ಕಂಥ ಏನಂತಂದರೆ ಅರಣ್ಯ ಇಲಾಖೆ ನಿಮ್ಮದೇ ಅಂತ ಹೇಳಿದ್ರೆ SITನಲ್ಲಿ ಆದೇಶ ಆಗಲಿ ನಾವು ಬಿಟ್ಟುಕೊಡ್ತೀವಿ. ಅದರ ತನಕ ನಮ್ಮ ಒಂದು ಗಿಡಗಳಿಗೆ ಮತ್ತು ನಮ್ಮ ಒಂದು ದೇವಾಲಯ ರಕ್ಷಣೆಗಾಗಿ ನಾವು ಇವತ್ತಿನ ದಿವಸ ಇದನ್ನು ಈ ಕಲ್ಲು ಕೂಚುಗಳನ್ನು ಅಂದರೆ ಫೆನ್ಸಿಂಗ್ ಹಾಕಿದ್ದೀವಿ. ಎಷ್ಟೋ ಜನ ರಾಜಕಾರಣಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಮತ್ತು ಸರ್ವೆ ನಂಬರ್ ಜಮೀನುಗಳಲ್ಲದೆ ಇರತಕ್ಕಂಥ ಸರ್ಕಾರಿ ಭೂಮಿಗಳನ್ನು ವಶ ಮಾಡ್ಕೊಂಡು ಇವತ್ತಿನ ದಿವಸ ಲೇಔಟ್ಗಳು ಮಾಡ್ಕೊಂಡಿದ್ದಾರೆ, ಬಡಾವಣೆಗಳು ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಿಮ್ಗೆ ಕಣ್ಣು ಕಾಣಿಸಿಲ್ವಾ? ಗೋಚರಿಸಿದೆಯಾ ಇಲ್ವಾ?
ನವೀನ್ ಅವರ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ನಿನಗಿಂತ ಉನ್ನತ ಮಟ್ಟದ ಅಧಿಕಾರಿಗಳ ವಿರುದ್ಧ ನಾನು ಮಾಡ್ತಾ ಇಲ್ಲ, ನಿನ್ನ ವಿರುದ್ಧವಾಗಿ ಮಾಡ್ತಾ ಇದ್ದೀನಿ. ನಿನ್ನೆಯಿಂದ ನಿನಗೆ ನಾನು ತುಂಬ ಸಹನೆಯಿಂದ ತಾಳ್ಮೆಯಿಂದ ನಮ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ನವೀನ್ ಅವರು ಅಂತ ಹೇಳಿದ್ವಿ. ನಾನು ಪೇಸ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ದೆ. ಅದೇನು ಪೇಸ್ ಮಾಡ್ತೀನಿ ನೀನು, ನಾನು ನೋಡ್ತೀನಿ. ಪೇಸ್ ಮಾಡ್ತೀನಿ ಅನ್ನೋ ಒಂದು ಪದವನ್ನು ಮೊದಲು ವಾಪಸ್ ತಗೋ ನವೀನ್, ಮೊದಲು ವಾಪಸ್ ತಗೋ. ನಾವೇನು ಈಗಿನ ಹೋರಾಟಗಾರಲ್ಲ, ಜಿಗ್ನೇಶ್ ಅವ್ರ ಶಿಷ್ಯರು ನಾವು. ಈಗಿನ ಈ ತಹಲ ಹೋರಾಟಗಾರ ಅಂತ ನೆನೆದು ಏನಾದರೂ ಬೇರೆ ರೀತಿಯೆಲ್ಲ ಮಾಡಿ ಈ ಕಲ್ಲು ಕೂಜುಗಳನ್ನು ತೆರವುಗೊಳಿಸೋದಾಗಲಿ, ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಫ್ಲಾಗ್ಸ್ ಏನಾದರೂ ತೆರವುಗೊಳಿಸಿದ್ದಾದಲ್ಲಿ ಅದು ನಿಮ್ಮ ಒಂದು ಕುತಂತ್ರೀಕರಣ. ನೀವು ಅಂಬೇಡ್ಕರ್ಗೆ ಮಾಡ್ತಕ್ಕಂಥ ಮೋಸ ಮತ್ತು ವಂಚನೆ ಮತ್ತು ಸೀನಪ್ಪನವ್ರಿಗೆ ಮಾಡ್ತಕ್ಕಂಥ ವಂಚನೆ ಮತ್ತು ಅಂಬೇಡ್ಕರ್ ಮಾಡ್ತಕ್ಕಂಥ ಅಪಮಾನವಂತ ನಿನ್ನ ಮೇಲೆ ಜಾತಿ ನಿಂದನೆ ಕೇಸು ಕೂಡ ನಾನು ಹಾಕ್ಲಿಕ್ಕೆ ನಾವು ಮುಂದಕ್ಕೆ ಸಜ್ಜಾಗಿರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ, ನಾನು ಈ ಒಂದು ಜಮೀನಿಗೆ ಚೆಕ್ಬಂದಿ ಪ್ರಕಾರವಾಗಿ ನಾವು ಪೊಸಿಷನಲ್ಲಿದ್ದೀವಿ, ಸ್ವಾಧೀನ ಅನುಭವದಲ್ಲಿದ್ದೀವಿ. ಅದು ನಮ್ಮ ಜಮೀನು, ನಮ್ಮ ರೈತರ ಜಮೀನು, ನಮ್ಮ ಕೃಷಿಕನ ಜಮೀನು, ಶ್ರೀನಪ್ಪನವ್ರ ಜಮೀನು. ಇದು ಬೇರೆ ಇದಕ್ಕಿಂತ ಮಿಗಿಲಾಗಿ ನಮ್ಮ ಅರಣ್ಯ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಒಳಪಟ್ಟಿರ್ತಕ್ಕಂಥ ಜಮೀನು ಎನ್ನುವಂಥದ್ದು ಏನಾದರೂ ಆದರೆ ಆದೇಶದ ಪ್ರತಿಗಳನ್ನು ತಗೊಂಡು ಬನ್ನಿ, ನಾವು ತೆರವುಗೊಳಿಸ್ತೀವಿ. ಅದುವರೆಗೂ ಇದು ನಮ್ಮ ಅನುಭವದಲ್ಲಿರ್ತಕ್ಕಂಥ ಜಮೀನು, ನಮಗೆ ಬಂದಿರತಕ್ಕಂಥ ಪಾಣಿಗೆ ಬಂದಿರತಕ್ಕಂಥ ರೈತನ ಜಮೀನು, ಇದು ಪಟ್ಟ ಇರ್ತಕ್ಕಂಥ ಜಮೀನು, ಇದು ಜಿರಾಯಿತಿ ಜಮೀನು, ಸಾಗುವಳಿ ಭೂಮಿ. ಇದಕ್ಕೇನಾದರೂ ನೀವೇನಾದರೂ ದೇವಾಲಯ ಇದೆ, ಜೊತೆಗೆ ಇದಕ್ಕೇನಾದರೂ ಮಿತಿ ಮೀರಿ ಏನಾದರೂ ವಂಚನೆಯ ರೀತಿಯಲ್ಲಿ ಏನಾದರೂ ವರ್ತಿಸಿದ್ದೇ ಆದಲ್ಲಿ ನಮ್ಮ ಹೋರಾಟ ನವೀನ್ರವರ ವಿರುದ್ಧವೇ ನಾವು ಹೋರಾಟ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ಫೆನ್ಸಿಂಗ್ ಹಾಕ್ತಿಗೆ ಇವತ್ತಿನ ದಿವಸ ನಾವು ಸಂಘಟನೆಕಾರರು ನಾವೇ ಮಾಡಿದ್ದೀವಿ ರೀ, ನಾವೇ ಫೆನ್ಸಿಂಗ್ ಹಾಕಿರೋದು, ಸಂಘಟನೆಕಾರರೇ ಫೆನ್ಸಿಂಗ್ ಹಾಕಿದ್ದೀವಿ. ಅದನ್ನು ನೆಟ್ಟಿರ್ತಕ್ಕಂಥವರು ನಾವೇ. ನವೀನ್ ಕುಮಾರ್ ನಮ್ಮ ರಾಜ್ಯ ನಾಯಕರು, ನಮ್ಮ ಅಮರೇಶ್ ಅವರು ಕೋಲಾರ ಜಿಲ್ಲಾ ಅಧ್ಯಕ್ಷರು, ನಮ್ಮ ಮಂಜುನಾಥ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ಪಿ ನಾರಾಯಣರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸೇನಣ್ಣವರು ನಮ್ಮ ಸಲಹೆಗಾರರು, ನಮ್ಮ ತಿಪ್ಪಯ್ಯನವರು ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು. ನಾವು ಒಟ್ಟಾರೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯನ್ನು ಒಗ್ಗೂಡಿ ಇವತ್ತು ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.